ಕುಟುಂಬದ ಏಳಿಗೆಗಾಗಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಟೀಕೆ ಮಾಡಿದರು. ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿ ನಡೆದಂತಹ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾತ್ಯತೀತತೆಯ ಹೆಸರಿನಲ್ಲಿ ಪಕ್ಷ ಕಟ್ಟಿ ಕೋಮುವಾದಿ ಪಕ್ಷದ ಜತೆ ಮೈತ್ರಿ ಮಾಡಿಕೊಂಡು ಕೇವಲ 3 ಕ್ಷೇತ್ರ ಹಾಗೂ ಕುಟುಂಬದ ಸದಸ್ಯರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೇರಿದಂತೆ 4 ಕ್ಷೇತ್ರಗಳನ್ನು ಪಡೆದುಕೊಂಡಿದ್ದಾರೆ. 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಕುಟುಂಬಸ್ಥರೇ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ. ಕೋಲಾರ ಮೀಸಲು ಕ್ಷೇತ್ರವಾಗಿರುವ ಕಾರಣ ಬಿಟ್ಟುಕೊಟ್ಟಿದ್ದಾರೆ. ಸಾಮಾನ್ಯ ಮೀಸಲು ಕ್ಷೇತ್ರವಾಗಿದ್ದರೆ ಈ ಕ್ಷೇತ್ರದಲ್ಲಿಯೂ ಕುಟುಂಬದ ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಿದ್ರು ಅಂತ ಹೇಳಿದ್ರು. ಈ ಕಾರಣದಿಂದಲೇ ಕುಟುಂಬದ ಏಳಿಗೆಗೆ ಜೆಡಿಎಸ್ ಬಿಜೆಪಿ ಜತೆ ಮೈತ್ರಿ ಮಾಡಿಕೊಂಡಿದೆ ಅಂತ ವ್ಯಂಗ್ಯವಾಡಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ಸೃಷ್ಟಿ ಮಾಡಿ ಹಿಂದೂ ಮುಸಲ್ಮಾನರ ಮಧ್ಯೆ ಸಂಘರ್ಷ ಉಂಟು ಮಾಡಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಂತ ಬಿಜೆಪಿ ಒಂದು ಕಡೆ, ಇವರಿಬ್ರು ಕೂಡ ಇವತ್ತು ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಮೈತ್ರಿ ನಾನು ಹೇಳಿದೆ ಆಗ್ಲೇ ಯಾವ ಕಾರಣಕ್ಕಾಗಿ ಆಗಿದೆ ಅಂತ, ನಮ್ಮ ಮೇಲೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇದ್ದಿದ್ದರಿಂದ ಇಬ್ರು ಮಾಡ್ಕೊಂಡಿದ್ದಾರೆ. ಆ ಮೈತ್ರಿಯ ಫಲ ಜೆಡಿಎಸ್ ನವರಿಗೆ 3 ಸೀಟ್ ಕೊಟ್ಟಿದ್ದಾರೆ. ಇನ್ನೊಂದು ಪರೋಕ್ಷವಾಗಿ ಬಿಜೆಪಿಯ ಹೆಸರಿನಲ್ಲಿ ಅವರ ಕುಟುಂಬದವರನ್ನೇ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ. ಅದನ್ನು ಸೇರಿಸಿಕೊಂಡ್ರೆ 4 ಸೀಟ್ ತಗೊಂಡಂಗೆ ಆಯ್ತು. ಅವರು 4 ಸೀಟಲ್ಲಿ 3 ಸೀಟ್ ಅವರ ಕುಟುಂಬದವ್ರಿಗೆ, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಇನ್ನೊಂದು ಕೋಲಾರ. ಇವತ್ತು ಮಲ್ಲೇಶ್ ಬಾಬು ಅಂತಕ್ಕಂಥ ವ್ಯಕ್ತಿಯನ್ನ ನಿಲ್ಲಿಸಿದ್ದಾರೆ. ಬಹುಶಃ ಇದು ಕೂಡ ಸಾಮಾನ್ಯ ಕ್ಷೇತ್ರ ಆಗಿದ್ದಿದ್ರೆ ಇನ್ಯಾರಾದ್ರೂ ಒಬ್ಬರು ತಂದು ನಿಖಿಲ್ ಅನ್ನೋ ವಕೀಲರಾದ್ರೂ ಒಬ್ರು ತಂದು ನಿಲ್ಲಿಸಿ ಇಲ್ಲಿ ಕೂಡ ಮಾಡ್ಕೊಳ್ತೀನಿ ಅಂದ್ರೆ ಅರ್ಥ ಆಗ್ಬಿಡ್ತದೆ. ಯಾತಕ್ಕಾಗಿ ಮೈತ್ರಿ ಇದ್ರೆ ಅವರ ಕುಟುಂಬದ ಏಳಿಗೆಗಾಗಿ, ಅವರ ಕುಟುಂಬದ ಉಳಿವಿಗಾಗಿ, ಅವರ ರಾಜಕೀಯದ ಅಸ್ತಿತ್ವದ ಉಳಿವಿಗಾಗಿ ಮೈತ್ರಿಯ ವಿನಃ ಏನು ಇವರು ಜಾತ್ಯತೀತ ತತ್ವದ ಸಿದ್ಧಾಂತದ ಮೇಲೆ ಪಾರ್ಟಿ ಕಟ್ಟಿದ್ರು ಅಥವಾ ಏನಿವರು ಇವತ್ತು ನಾವು ರೈತರ ಪರ ಇದ್ದೀವಿ ಅಂತ ಹೇಳ್ಕೊಂಡು ಇಷ್ಟು ದಿವಸಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬಂದ್ರು, ಏನಿವತ್ತು ಪ್ರಾದೇಶಿಕ ಪಕ್ಷ ಕಟ್ಟಿ ಕರ್ನಾಟಕದ ಏಳಿಗೆಗಾಗಿ ನಾವು ಇದ್ದೇವೆ ಅಂತಕ್ಕಂಥ ವಿಷಯವನ್ನ ಜನರ ಮುಂದೆ ಇಟ್ಕೊಂಡು ಬಂದ್ರು, ಇದು ಯಾವುದಕ್ಕೂ ಅಲ್ಲ. ಬರೀ ಅವರ ಕುಟುಂಬದ ಉಳಿವಿಗಾಗಿ, ಅವರ ಅಸ್ತಿತ್ವದ ಉಳಿವಿಗಾಗಿ ಇವತ್ತು ಈ ಅಪವಿತ್ರವಾದಂತಹ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಇವರಿಬ್ರು ಕೂಡ ಸೇರಿ ಇವತ್ತು ಮೋದಿ ಅವರನ್ನ ಪ್ರಧಾನಿ ಮಂತ್ರಿ ಮಾಡಬೇಕು ಅಂತ ಹೊರಟಿದ್ದಾರೆ. ಮೋದಿ ಸಾಹೇಬರು ಕೂಡ ನಮ್ಮ ಪ್ರಶ್ನೆ ಏನು ಅಂದ್ರೆ, 2014ರಲ್ಲಿ ನೀವು ಜನರ ಮುಂದೆ ಏನ್ ಹೇಳಿದ್ರಿ? ಕಾಂಗ್ರೆಸ್ನವರು ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿಬಿಟ್ಟಿದ್ದಾರೆ. ಇವತ್ತು ಇಡೀ ಭಾರತ ಒಂದು ಬಡ ರಾಷ್ಟ್ರ ಆಗ್ಬಿಟ್ಟಿದೆ. ಈ ಸಂಪತ್ತನ್ನ ಲೂಟಿ ಮಾಡಿ ತೆಗೆದುಕೊಂಡು ಎಲ್ಲ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಬಿಟ್ಟಿದ್ದಾರೆ. ಆ ಸ್ವಿಸ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಹಣವನ್ನು ತಂದು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ 15 ಲಕ್ಷ ಪ್ರತಿಯೊಬ್ಬರು ಕೂಡ ಆಗ್ತೀವಿ ಅಂತ ಹೇಳಿದ್ರು. ಇವತ್ತು 10 ವರ್ಷಗಳಾದ್ರೂ ಕೂಡ ಮಾಡಲಿಲ್ಲ. 10 ವರ್ಷಗಳಾದ್ರೂ ಕೂಡ ಮಾಡಲಿಲ್ಲ.